ಬಾಲಚಿಕಿತ್ಸಾ ಅಂತಾನೆ ಒಂದು ಸ್ಪೆಷಲ್ ಕೆಟಗರಿ ಒಳಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸುತಿಕಾಚರ್ಯದಿಂದ ಅಂದ್ರೆ ಡೆಲಿವರಿ ಆದಾಗಿಂದ ಕೌಮಾರಾವಸ್ಥೆ ಬರೋ ತನಕ, ಅಂದ್ರೆ ಇವಾಗ ಒಂದು 16 ಇಯರ್ಸ್ ತನಕ ಬರೋ ತನಕ ಏನೇನ್ ಮಾಡಬೇಕು, ಸೊ ಯಾವ ರೀತಿ ಆ ಮಗುಗೆ ಟ್ರೀಟ್ಮೆಂಟ್ ಇರಬೇಕಾಯ್ತು, ಅಥವಾ ಕಾಯಿಲೆ ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾ, ಅಥವಾ ಕಾಯಿಲೆ ಬರ್ಲಾರ್ದಂಗೆ ಇಟ್ಕೊಂಡು ಮಗುನ ಹೇಗೆ ಸದೃಢವಾಗಿ ಬೆಳೆಸಬೇಕು. ಎಷ್ಟೊಂದು ಜನ ಅದಕ್ಕೆ ಗೊತ್ತಿರ್ಲಾರ್ದೇನೆ ಇವಾಗ ಅದಕ್ಕೆ ಏನು ಮಾಡಬೇಕು ಏನಿಲ್ಲ ಅನ್ನೋದು ಗೊತ್ತಿರ್ಲಾರ್ದೇನೆ ಆಯುರ್ವೇದದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಕೂತಿದ್ದಾರೆ. ಹುಟ್ಟಿದ ಮೇಲೆ ಮಗು ಅಳಬೇಕು, ಅಳೋದಕ್ಕೆ ಏನು ಸ್ಟಿಮ್ಯುಲೇಷನ್ಸ್ ಕೊಡಬೇಕು, ಅದಕ್ಕೆ ಎಲ್ಲೆಲ್ಲಿ ನಾವು ಸ್ಟಿಮ್ಯುಲೇಷನ್ ಕೊಡಬೇಕು, ಬೆನ್ನು ಉಜ್ಜಬೇಕು, ಅದು ಮ್ಯೂಕಸ್ ತೆಗಿಬೇಕು, ಅದನ್ನೆಲ್ಲದನ್ನು ನಾವು ನೋಡ್ತಾ ಇರ್ತೀವಿ. ಹಂಗೆ ಆಯುರ್ವೇದದಲ್ಲಿ ಹುಟ್ಟಿದ ಮಗುಗೂ ಕೆಲವೊಂದು ಸ್ಟಿಮ್ಯುಲೇಷನ್ಸ್ ಕೊಡೋದನ್ನ ಕೆಲವೊಂದು ಪ್ರೊಸೀಜರ್ ಆ ಜಾತಜ ಕರ್ಮದಲ್ಲಿ ಹೇಳಿದ್ದಾರೆ. ಡೆಲಿವರಿ ಆಗಿ 10 ದಿನದ ತನಕ ಅವ್ರನ್ನ ಒಂದೇ ಇದರಲ್ಲಿ ಇರ್ತಾರೆ, ಯಾರು ಅವ್ರನ್ನ ಡೈರೆಕ್ಟ್ ಅಕ್ಸೆಸ್ ಮಾಡ್ಕೊಳ್ಳಲ್ಲ. ಅಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ಸ್ಗಳಾಗಿ ಏನಿರಬೇಕು, ಆಹಾರ ಪದ್ಧತಿಗಳು ಹೇಗಿರಬೇಕು, ಅಲ್ಲಿ ಯಾರು ಅದರ ಸುತ್ತಮುತ್ತ ಇರಬೇಕು, ಆ ಥರ ಮಾಡೋದಕ್ಕೆ ಉದ್ದೇಶ ಏನು ಅಂತಂದರೆ ಆಯುರ್ವೇದದಲ್ಲಿ 6 ತಿಂಗಳು ಅಥವಾ 8 ತಿಂಗಳು 1 ವರ್ಷ ತನಕ ಬೇರೆ ಆಹಾರ ಕೊಡಲೇಬೇಡಿ ಅಂತ ಹೇಳಿದ್ದಾರೆ. ಎಷ್ಟೊಂದು ಮಕ್ಕಳಿಗೆ ನಾವು ನೋಡೋದೇನಂದ್ರೆ ಕಾಯಿಲೆಗಳಿಗಿಂತ ಚಿಕ್ಕ ವಯಸ್ಸಲ್ಲಿ ಇಮ್ಯುನಿಟಿ ಇಂಪಾರ್ಟೆಂಟ್. ಇವಾಗ ಯಾವ ಮಕ್ಕಳಿಗೆ ನೋಡಿದ್ರು ನೆಗಡಿ, ಕೆಮ್ಮು, ಜ್ವರ. ಸೊ ಹೊರಗಡೆ ಹೋದ್ರು ನೆಗಡಿ, ಕೆಮ್ಮು, ಜ್ವರ, ಮನೇಲಿ ಸೀಸನ್ ಚೇಂಜ್ ಆದ್ರೂ ನೆಗಡಿ, ಕೆಮ್ಮು, ಜ್ವರ. ಈ ಇಮ್ಯುನಿಟಿನ ಡೆವಲಪ್ ಮಾಡೋದಕ್ಕೆ ಆಯುರ್ವೇದ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸಂದೀಪ್ ಬೆಣಕಲ್ ಅಂತ. ಆಯುರ್ವೇದದಲ್ಲಿ ಬಾಲಚಿಕಿತ್ಸೆ ಅಂದರೆ ಏನು? ಇದರಿಂದ ಮಕ್ಕಳಿಗೆ ಯಾವೆಲ್ಲ ರೀತಿಯ ಅನುಕೂಲಗಳಾಗುತ್ತೆ? ಆಯುರ್ವೇದ ಇದ್ರಾಗ ಎಷ್ಟೊಂದು ಜನ ಹೇಳ್ತಾರೆ ಆಯುರ್ವೇದದಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಇದೆಯೋ ಇಲ್ಲೋ ಅಂತ. ಎಷ್ಟೊಂದು ಪೇಷಂಟ್ಗಳು ನನ್ನ ಬಂದು ಕೇಳ್ತಾರೆ. ಬಟ್ ಆಯುರ್ವೇದದಲ್ಲಿ ಇದನ್ನು ಬೇಸಿಕ್ ಟ್ರೀಟ್ಮೆಂಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ಆಯುರ್ವೇದ ಹೇಳಬೇಕಾದ್ರೆ 8 ಬ್ರಾಂಚಸ್ಸಲ್ಲಿ ಈ ಮೆಡಿಕಲನ್ನು ಅಥವಾ ಈ ಆರೋಗ್ಯ ಚಿಕಿತ್ಸೆಗಳನ್ನು ಹೇಳ್ಕೊಂಡು ಹೋಗಿದ್ದಾರೆ. ಅದರಲ್ಲಿ 8 ಅಂಗಗಳು ಅಂತ ಹೇಳ್ತೀವಿ, ಕಾಯ, ಬಾಲ, ಗೃಹ, ಇದು ಅಂತ. ಸೊ ಅದರಲ್ಲಿ ಬಾಲಚಿಕಿತ್ಸಾ ಅನ್ನೋದು, ಅಂದರೆ ನಾವೇನು ಪಿಡಿಯಾಟ್ರಿಕ್ ಅಂತ ಹೇಳ್ತೀವಲ್ಲ, ಅದನ್ನು ಬಾಲಚಿಕಿತ್ಸಾ ಅಂತಲೇ ಒಂದು ಸ್ಪೆಷಲ್ ಕೆಟಗರಿ ಒಳಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದು ಇವಾಗ ಸುತಿಕಾಚರ್ಯದಿಂದ ಅಂದರೆ ಈ ಡೆಲಿವರಿ ಆದಾಗಿಂದ ಅದು ಒಂದು ಈ ಕೌಮಾರಾವಸ್ಥೆ ಬರೋ ತನಕ, ಅಂದರೆ ಇವಾಗ ಒಂದು 16 ಇಯರ್ಸ್ ತನಕ ಬರೋ ತನಕ ಏನೇನು ಮಾಡಬೇಕು, ಸೊ ಯಾವ ರೀತಿ ಆ ಮಗುಗೆ ಟ್ರೀಟ್ಮೆಂಟ್ ಇರಬೇಕಾಯ್ತು, ಅಥವಾ ಕಾಯಿಲೆ ಬಂದಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾ, ಅಥವಾ ಕಾಯಿಲೆ ಬರಲಾರ್ದಂಗೆ ಇಟ್ಕೊಂಡು ಮಗುನ ಹೇಗೆ ಸದೃಢವಾಗಿ ಬೆಳೆಸಬೇಕು, ಆ ಮಗುವಿಂದು ಮಾನಸಿಕ ಆ್ಯಂಡ್ ದೈಹಿಕವಾಗಿ ಅದು ಹೇಗೆ ಆರೋಗ್ಯವಾಗಿರಬೇಕು ಅನ್ನೋದಕ್ಕೆ ಏನೇನು ಬೇಕು ಎಲ್ಲದನ್ನು ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲ್ ಎಕ್ಸ್ಪ್ಲನೇಷನ್ ಅದ್ರಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಬಾಲಚಿಕಿತ್ಸಾನ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ಎಷ್ಟೊಂದು ಜನ ಅದಕ್ಕೆ ಗೊತ್ತಿರಲಾರ್ದೇನೆ ಇವಾಗ ಅದಕ್ಕೆ ಏನು ಮಾಡಬೇಕು ಏನಿಲ್ಲ ಅನ್ನೋದು ಗೊತ್ತಿರಲಾರ್ದೇ ಆಯುರ್ವೇದದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂದ್ಕೊಂಡು ಕೂತಿದ್ದಾರೆ. ಸೊ ಪ್ರತಿಯೊಂದು, ಅಂದರೆ ಇವಾಗ ಹುಟ್ಟಿರೋ ಮಗು, ಅಂದರೆ ಇವಾಗ ಹುಟ್ಟಿದೆ ಅಂದರೆ ಫಸ್ಟ್ ಡೇದಿಂದ ಏನು ಮಾಡಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ಬಾಲಚಿಕಿತ್ಸಾ ಅನ್ನೋದು ಆಯುರ್ವೇದದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನು ಹಲವಾರು ರೆಫರೆನ್ಸಲ್ಲಿ ನೋಡಿದಾಗ ನಮಗೆ ಈ ಕಶ್ಯಪ ಸಂಹಿತ ಅಂತ ಒಂದು ಬರುತ್ತೆ. ಆ ಕಶ್ಯಪ ಸಂಹಿತದಲ್ಲಿ ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಡಿಪಾರ್ಟ್ಮೆಂಟ್ನ. ಸೊ ಮಗು ಹುಟ್ಟಿದ ಮೇಲೆ ಏನು ಮಾಡಬೇಕು, ಯಾಕೆಂದರೆ ಈ ಬೆಳವಣಿಗೆ ಅನ್ನೋದು ಒಂದು ದೈಹಿಕವಾದರೆ ಮಾನಸಿಕ ಬೆಳವಣಿಗೆ ಅಥವಾ ಮೈಲ್ ಸ್ಟೋನ್ಸ್ಗಳು ಅಂತ ಏನು ಹೇಳ್ತೀವಲ್ಲ ಅದ್ರ ಬಗ್ಗೆನೂ ಹೇಳ್ಕೊಂಡು ಹೋಗಿದ್ದಾರೆ. ಹುಟ್ಟಿದಾಗಿಂದ ಕೆಲವೊಂದು ಸಂಸ್ಕಾರಗಳು ಅಂತ ಹೇಳ್ತೀವಿ, ನೀವು ಇವಾಗ ಕೇಳಿರ್ಬೋದು, ಒಂದು ಮನುಷ್ಯನಿಗೆ 16 ಸಂಸ್ಕಾರ, ಷೋಡಶ ಸಂಸ್ಕಾರ ಮಾಡಬೇಕು ಅಂತ. ಸೊ ಅದರಲ್ಲಿ ಶುರುವಾಗೋದೇ ಜಾತಜ ಸಂಸ್ಕಾರದಿಂದ, ಅಂದರೆ ಹುಟ್ಟಿದ ಮೇಲೆ ಏನು ಮಾಡಬೇಕು. ಸೊ ಎಷ್ಟೊಂದು ಸರಿ ನೀವು ಇವಾಗ ನೀವು ಎಷ್ಟೊಂದು ಕಡೆ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ, ಹುಟ್ಟಿದ ಮೇಲೆ ಮಗು ಅಳಬೇಕು, ಅಳೋದಕ್ಕೆ ಏನು ಸ್ಟಿಮ್ಯುಲೇಷನ್ಸ್ ಕೊಡಬೇಕು, ಅದಕ್ಕೆ ಎಲ್ಲೆಲ್ಲಿ ನಾವು ಸ್ಟಿಮ್ಯುಲೇಷನ್ ಕೊಡಬೇಕು, ಬೆನ್ನು ಉಜ್ಜಬೇಕು, ಅದು ಮ್ಯೂಕಸ್ ತೆಗಿಬೇಕು, ಅದನ್ನೆಲ್ಲದನ್ನು ನಾವು ನೋಡ್ತಾ ಇರ್ತೀವಿ. ಹಾಗೆ ಆಯುರ್ವೇದದಲ್ಲಿ ಹುಟ್ಟಿದ ಮಗುಗೂ ಕೆಲವೊಂದು ಸ್ಟಿಮ್ಯುಲೇಷನ್ಸ್ ಕೊಡೋದನ್ನ ಕೆಲವೊಂದು ಪ್ರೊಸೀಜರು ಆ ಜಾತಜ ಕರ್ಮದಲ್ಲಿ ಹೇಳಿದ್ದಾರೆ. ಅಂದರೆ ಹುಟ್ಟಿದ ತಕ್ಷಣ ಏನು ಮಾಡಬೇಕು, ಸೊ ಅದನ್ನು ಮಗುಗೆ ಕಿವಿ ಹತ್ರ ಒಂದು ಸ್ಟಿಮ್ಯುಲೇಷನ್, ಸೌಂಡ್ ಥೆರಪಿ ಥರ ಸ್ಟಿಮ್ಯುಲೇಷನ್ಸ್ ಕೊಡ್ತಾರೆ. ಆ್ಯಂಡ್ ಅದರಲ್ಲಿರೋಂಥ ಮ್ಯೂಕಸ್ನ ಕ್ಲಿಯರ್ ಮಾಡಿಬಿಟ್ಟು ಅದಕ್ಕೆ ಮಗುದು ಈ ಥ್ರೋಟು ರೆಸ್ಪಿರೇಷನ್ಸ್ಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಅದನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಏನೇನು ಯೂಸ್ ಮಾಡಬೇಕು, ಯಾವ ಥರ ಈ ವಾರ್ಮ್ ವಾಟ್ರಲ್ಲಿ ಮಗುನ ಹೇಗೆ ವಾಶ್ ಮಾಡಬೇಕು, ಪ್ರತಿಯೊಂದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ಹೇಗೆ ಮಗುನ ರ್ಯಾಪ್ ಮಾಡಿ ಇಡಬೇಕು, ಯಾವ ಜಾಗದಲ್ಲಿ ಇಡಬೇಕು, ಅಥವಾ ಈ ನಾವು ಸೂತಿಕಾ ಗೃಹ ಅಂತ ಹೇಳ್ತೀವಿ, ಅಂದರೆ ಈ ಡೆಲಿವರಿ ಆದಮೇಲೆ ಮಗು ಮತ್ತು ತಾಯಿ ಇರೋದಕ್ಕೆ ಒಂದು ರೂಮ್ ಮಾಡ್ತಾರೆ. ಆ ರೂಮ್ ಏನಿರಬೇಕು, ಅಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ಸ್ಗಳಾಗಿ ಏನಿರಬೇಕು, ಆಹಾರ ಪದ್ಧತಿಗಳು ಹೇಗಿರಬೇಕು, ಮಗು ಹೇಗೆ ಯಾವ ಡೇದಲ್ಲಿ ಇರಬೇಕು, ಅಲ್ಲಿ ಯಾರು
ಅದರ ಸುತ್ತಮುತ್ತ ಇರಬೇಕು. ಅದನ್ನು ಅಂದರೆ ಸೋಷಲಿಸಮ್ಗೂ ಹೇಳಿದ್ದಾರೆ ಆ್ಯಂಡ್ ಅದಕ್ಕೆ ಬೇಕಾಗಿರೋಂಥ ಮೆಡಿಸಿನ್ನಲ್ಲೂ ಹೇಳಿದ್ದಾರೆ. ಸೊ ಅಲ್ಲಿಂದನೇ ಶುರು ಆಗುತ್ತೆ. ಹಾಗಾಗಿ ಆಯುರ್ವೇದದಲ್ಲೂ ಈ ನ್ಯೂನೆಟಲ್ ಕೇರು ಅಥವಾ ಈ ಪಿಡಿಯಾಟ್ರಿಕ್ ಕೇರ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಕಾಯಿಲೆಗಳು ಬಂದಾಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಹೇಳಿದ್ದಾರೆ. ಕಾಯಿಲೆ ಬರಲಾರ್ದಂಗೆ ಅದಕ್ಕೆ ಇಮ್ಯುನಿಟಿ ಬೂಸ್ಟಿಂಗಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಆಯುರ್ವೇದದಲ್ಲಿ ಇದಕ್ಕೆ ಟ್ರೀಟ್ಮೆಂಟು ಅಥವಾ ಅದಕ್ಕೆ ಬೇಕಾಗಿರೋಂಥ ಈ ರೆಜಿಮೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಅದು 100% ಇದೆ. ಅದು ಲ್ಯಾಕ್ ಆಫ್ ಕಮ್ಯುನಿಕೇಷನ್ನು ಅಥವಾ ಅದನ್ನು ತಿಳ್ಕೊಳ್ಳೋದು ಅಥವಾ ಮಾಡೋದು ಹೇಳೋರು ಅದನ್ನು ಸರಿಯಾಗಿ ಹೇಳಲಾರ್ದಕ್ಕೆ ಅದು ಒಂದು ಹಿಂದೆ ಉಳಿದಿದೆ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಬಾಣಂತಿ ರೂಮ್ ಅಂತ ಯಾಕೆ ಮಾಡ್ತಿದ್ರು? ಇದಕ್ಕಿರುವ ವೈಜ್ಞಾನಿಕ ಕಾರಣ ಏನು? ಅದು ವೈಜ್ಞಾನಿಕ ಅಂದರೆ ಹೈಜಿನಿಕ್ ಪರ್ಪಸ್ಸಿಗೆ. ಇವಾಗ ಏನಾಗ್ತಾ ಇತ್ತು, ಇವಾಗೆಲ್ಲ ಆ್ಯಂಟಿಬಯೋಟಿಕ್ ಇದೆ, ಅದಕ್ಕೆ ಬೇಕಾಗಿರೋ ಬ್ಯಾಕ್ಟೀರಿಯಾಗೆ ಮಾಡೋಂಥ ಕೇರು ಅದು ತುಂಬ ಡೆವಲಪ್ ಆಗಿದೆ. ಮೊದಲಾದರೆ ಈ ಪರ್ಟಿಕ್ಯುಲರ್ ಇನ್ಫೆಕ್ಷನ್ ಕಂಟ್ರೋಲ್ ಅನ್ನೋದೇನಿತ್ತಲ್ಲ, ಅದು ಶುಚಿತ್ವದಿಂದ ಇರ್ತಿತ್ತು. ನೀವು ನೋಡಿ, ಇವಾಗಲೂ ಕೆಲವೊಂದು ಮನೆಯಲ್ಲಿ ಮನೆ ಹೊರಗಡೆ ನಿಮಗೆ ಕಾಲು ಕೈ ತೊಳ್ಕೊಳ್ಳೋಕ್ಕೆ ನೀರು ಇಟ್ಕೊಂಡಿರ್ತಾರೆ. ಆ ಕಾಲು ಕೈ ತೊಳ್ಕೊಂಡೇ ನೀವು ಒಳಗಡೆ ಹೋಗಬೇಕು. ಸೊ ಆ ಥರ ಕೆಲವೊಂದು ಪದ್ಧತಿಗಳು ಮೊದಲಿಂದ ಇತ್ತು. ಇವಾಗ ಸುತಿಕಾಗ್ರಹ ಅಂತ ಏನು ಬಾಣಂತಿ ರೂಮ್ ಅಂತ ಏನು ಹೇಳ್ತೀವಲ್ಲ, ಆ ಬಾಣಂತಿ ರೂಮನ್ನು ಯಾರು ಒಳಗಡೆ ಅಂದರೆ ಮಗುನೂ ಆ ಬಾಣಂತಿನೂ ತುಂಬ ಇನ್ಫೆಕ್ಷನಿಗೆ ಎಕ್ಸ್ಪೋಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಮಗುಗೂ ಇನ್ನೂ ಇಮ್ಯುನಿಟಿ ಡೆವಲಪ್ ಆಗಿರಲ್ಲ. ಹಾಗಾಗಿ ಯಾರಂದ್ರೆ ಅವರು ಅಲ್ಲಿ ಒಳಗಡೆ ಹೋಗೋಂಗಿಲ್ಲ. ಆಮೇಲೆ ತುಂಬ ಈ ಗಾಳಿ ಅಥವಾ ತುಂಬ ಡೈರೆಕ್ಟ್ ಬರೋಂಥ ಗಾಳಿ, ಯಾಕಂದರೆ ತುಂಬ ಡೈರೆಕ್ಟಾಗಿ ಗಾಳಿ ಬಂದರೆ ಅದ್ರ ಜೊತೆಗೆ ಬ್ಯಾಕ್ಟೀರಿಯಾಸ್ಗಳೂ ಬರ್ತಾಯಿತ್ತು. ಹಾಗಾಗಿ ಅದನ್ನೆಲ್ಲ ಕವರ್ ಮಾಡಿಕೊಂಡು ಒಂದು ಕ್ಲೋಸ್ಡ್ ಇಂಪ್ಯಾಕ್ಟು ಆ್ಯಂಡ್ ಅದ್ರ ಜೊತೆಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಇವಾಗ ನೋಡಬೇಕು, ಕೆಲವೊಂದು ಮಗು ಹುಟ್ಟಿದ ತಕ್ಷಣವೇ ಅದನ್ನೊಂದು ಲೈಟ್ ಫೋಟೋಥೆರಪಿ ಒಳಗಡೆ ಇರ್ತಾರೆ ಆ ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ. ಸೊ ಯಾಕೆಂದರೆ ಇಮಿಡಿಯೇಟಾಗಿ ಕ್ಲೈಮೇಟ್ ಚೇಂಜ್ ಆಗಿರುತ್ತೆ. ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದಾಗ ಹೊರಗಡೆ ಕ್ಲೈಮೇಟಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಅದಕ್ಕೊಂದು ಇದು ಬೇಕು. ಸೊ ಆ ಒಂದು ಕಂಡೀಷನಲ್ಲಿ ಏನು ಮಾಡಿರ್ತಾರೆ, ಅದಕ್ಕೊಂದು ಬೇಕು ನಿರ್ವಾತ ಪ್ರದೇಶ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಗಾಳಿ ಡೈರೆಕ್ಟಾಗಿ ಬರೋಲ್ಲ, ಇಂಡೈರೆಕ್ಟಾಗಿ ಪ್ಯಾಸಿವ್ ಆಗಿ ಬರ್ತಾ ಇರುತ್ತೆ. ಸೊ ಆ ಥರ ರೂಮ್ನ ಅದನ್ನು ಹೇಗೆ ಮಾಡಬೇಕು, ಎಷ್ಟು ಡೈಮೆನ್ಷನ್ ಇರಬೇಕು ಅದನ್ನು ಮೆನ್ಷನ್ ಮಾಡಿದ್ದಾರೆ ಗ್ರಂಥದಲ್ಲಿ. ಸೊ ಹಾಗೆ ಮಾಡಿದಾಗ ಆ ಮಗುಗೆ ಇನ್ಫೆಕ್ಷನ್ ಆಗಬಾರ್ದು, ಆ ತಾಯಿಗೂ ಇನ್ಫೆಕ್ಷನ್ ಆಗಬಾರ್ದು. ಯಾಕಂದರೆ ದಟ್ ಈಸ್ ಮೋರ್ ಪ್ರೋನ್ ಟು ಬಿ ಇನ್ಫೆಕ್ಷನ್. ಸೊ ಆವಾಗ ತಾಯಿಗೂ ಎಲ್ಲರೂ ಭೇಟಿ ಆಗೋದು ಅಥವಾ ಅವರು ಆ ಒಂದು ಗಲಾಟೆಯಲ್ಲಿ ಬಂದಾಗ ಅವ್ರ ದೇಹದಲ್ಲಿ ಮಾನಸಿಕವಾಗಿ ಅವರು ಸದೃಢವಾಗಿರಲ್ಲ. ಸೊ ಹಾಗಾಗಿ ಅವ್ರನ್ನ ಒಂದು 10 days ತನಕ ನೀವು ಇವಾಗಲೂ ಒಂದು ಕೆಲವೊಂದು ಟ್ರೆಡಿಷ್ನಲ್ ಫ್ಯಾಮ್ಲೀಸ್ ಒಳಗಡೆ ಡೆಲಿವರಿ ಆಗಿ 10 ದಿನದ ತನಕ ಅವ್ರನ್ನ ಒಂದೇ ಇದರಲ್ಲಿ ಇರ್ತಾರೆ, ಯಾರು ಅವ್ರನ್ನ ಡೈರೆಕ್ಟ್ ಅಕ್ಸೆಸ್ ಮಾಡ್ಕೊಳ್ಳಲ್ಲ. ಸೊ ಆ ಥರ ಮಾಡೋದಕ್ಕೆ ಉದ್ದೇಶ ಏನು ಅಂತಂದರೆ, ಸೊ ಅವರಿಗೆ ಇನ್ಫೆಕ್ಷನ್ ಆಗಬಾರ್ದು, ಒಂದು ಸ್ಟೆಬಿಲಿಟಿ ಬರಲಿ ಅನ್ನೋ ಒಂದು ಕಾರಣದಿಂದ ಅವರಿಗೆ ಒಂದು ಪ್ರತ್ಯೇಕ ರೂಮು, ಅಲ್ಲಿ ರಿಸ್ಟ್ರಿಕ್ಟೆಡ್ ಎಂಟ್ರೀಸು ಅಥವಾ ಅಲ್ಲಿ ಒಳಗಡೆ ಹೋಗಬೇಕಂದ್ರೆ ಎಲ್ಲ ಶುಚಿತ್ವದಿಂದ ಒಳಗಡೆ ಹೋಗಲಿ ಅಂತ ಹೇಳಿ ಅದನ್ನು ಮಾಡಿದರು. ಅವರಿಗೂ ಯಾವ ಥರ ಊಟ ಕೊಡಬೇಕು ಅಂದರೆ ಬರೀ ದೇಹಕ್ಕೆ ತಾಯಿಗೆ ಒಂದೇ ಆಹಾರ ಅಲ್ಲ, ಆ ತಾಯಿ ಏನು ಊಟ ಮಾಡ್ತಾರೆ ಅದು ಮಗುಗೆ ಇಂಪ್ಯಾಕ್ಟ್ ಆಗ್ತಾಯಿತ್ತು. ಅಂದರೆ ಈಗ ಮಗುಗೆ ಹಾಲಿನ ಮುಖಾಂತರನೇ ತಾಯಿ ಊಟ ಕೊಡಬೇಕು ಹುಟ್ಟಿದ ಮಗುಗೆ. ಸೊ ಆವಾಗ ತಾಯಿ ಏನು ತಿಂತಾರೆ, ಯಾವ ಥರ ಆಹಾರಗಳನ್ನು ತಿಂತಾರೆ. ಯಾಕಂದರೆ ಈಗ ಮಿಲ್ಕ್ ಪ್ರೊಡಕ್ಷನ್ಸಿಗೆ ಕೆಲವೊಂದು ಆಹಾರಗಳು ಜಾಸ್ತಿ ಮಾಡುತ್ತೆ. ಇವಾಗ ಕೆಲವೊಂದು ಹಾಲುಗಳು ಅಥವಾ ಈ ಕೆಲವೊಂದು ನಾವು ಮನೇಲಿ ಹೇಳ್ಬೋದು ಶತಾವರಿ ಅಂತ, ಅಥವಾ ಕೆಲವೊಂದು ಈ ಆಳ್ವೆ ಅಂತ ಬರುತ್ತೆ, ಆಳ್ವೆ ಪಾಯಸಗಳನ್ನು ಮಾಡಿಕೊಡೋಂಥದ್ದು, ಅಂದರೆ ವಿಚ್ ವಿಲ್ ಹೆಲ್ಪ್ ಫಾರ್ ಈ ಲ್ಯಾಕ್ಟೇಷನ್ಗೆ. ಸೊ ಆ ಥರ ಫುಡ್ಗಳನ್ನು ಅವರಿಗೆ, ಯಾಕಂದರೆ ತುಂಬ ಆವಾಗ ವಾತ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಇರುತ್ತೆ ದೇಹದಲ್ಲಿ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಉಷ್ಣ ಪದಾರ್ಥಗಳನ್ನು ಕೊಡೋದು. ಸೊ ಅವರಿಗೆ ತುಂಬ ಕೇರ್ಫುಲ್ಲಾಗಿ ನೋಡೋವಂಥದ್ದು, ಅಥವಾ ಯಾವುದೇ ಈ ಹೈ ಖಾರ ಹುಳಿ ಸ್ಪೈಕಿಂಗ್ ಆಹಾರಗಳು ಅಂತೇನು ಹೇಳ್ತೀವಲ್ಲ ಅದನ್ನೆಲ್ಲದೂ ಕೊಡೋಲ್ಲ, ಬಿಕಾಸ್ ಆಫ್ ಬೇಬಿ ಆ್ಯಂಡ್ ಹರ್ ಬಾಡಿ ಕೇರ್ ಆಲ್ಸೋ. ಸೊ ಕೊಟ್ಟು ಆವಾಗ 10 ದಿನ ಆದಮೇಲೆ ಅದಕ್ಕೆ ನಾಮಕರಣ ಸಂಸ್ಕಾರ ಅಂತ ಮಾಡ್ತೀವಿ. ಅಂದರೆ ಮಗುಗೆ ಸೊ ಆ ಲಿಸ್ನಿಂಗ್ ಕೆಪಾಸಿಟಿ ಇದೆಯಿಲ್ಲೋ, ಸೊ ಅದನ್ನು ಈ ಕೆಲವೊಂದು ಸ್ಟಿಮ್ಯುಲೇಷನ್ಸ್ಗಳು ಏನು ಮಾಡ್ತೇವೆ, ಕೆಲವೊಂದು ಇಯರಲ್ಲಿ ಸೌಂಡ್ ಮಾಡೋದ್ರಿಂದ ಬ್ರೈನ್ ವಿಲ್ ಆ್ಯಕ್ಟಿವೇಟ್. ಸೊ ಇವಾಗ ಬೆನ್ನಲ್ಲಿ ಉಜ್ಜಿದರೆ ಅದು ಇಟ್ ವಿಲ್ ನರ್ವಸ್ ಸ್ಟಿಮ್ಯುಲೇಷನ್ಸ್ ಆಗಿ ಬೇಬಿ ಕ್ರೈ ಜಾಸ್ತಿ ಆಗುತ್ತೆ. ಸೊ ಆ ಥರ ಎಲ್ಲ ಒಂದು ಕೆಲವೊಂದು ಪ್ರೊಸೀಜರ್ಸ್ಗಳನ್ನು ಹೇಳಿದ್ದಾರೆ. ಅಂದರೆ ನಮ್ಮದ್ರಲ್ಲಿ ಏನು ಹೇಳ್ತಾರೆ, ಮಗು ಹುಟ್ಟಿದ ತಕ್ಷಣ ಪಕ್ಕ ಒಂದು ಕಲ್ಲಿನ ಶಬ್ದ ಮಾಡಬೇಕು ಅಂತ. ಸೊ ಅಂದರೆ ವಿಚ್ ವಿಲ್ ಸ್ಟಿಮ್ಯುಲೇಟ್ ಬೇಬಿ ನರ್ವಸ್ ಸಿಸ್ಟಮ್. 11ನೇ ದಿನ ಕಿವಿ ಚುಚ್ಚೋದು ಹಾಗೂ ಉಡಿದಾರ ಕಟ್ಟೋ ಶಾಸ್ತ್ರ ಮಾಡೋದು ಯಾಕೆ? ಈ ಕಿವಿ ಚುಚ್ಚೋದ್ರಲ್ಲಿ ಏನು ಒಂದು ಅಂದರೆ ಇಟ್ ಈಸ್ ಅನ್ ಸ್ಟಿಮ್ಯುಲೇಷನ್ಸ್ ಟು ಯುವರ್ ನರ್ವಸ್ ಆ್ಯಕ್ಟಿವಿಟಿ. ಸುಶ್ರುತ ಸಮೇತದಲ್ಲಿ ಇದರ ಉಲ್ಲೇಖ ಇದೆ, ಕರ್ಣವೇದನ ಅಂತ ಅದಕ್ಕೆ ಹೇಳ್ತೀವಿ.
ಸೊ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಈ ಬ್ರೈನಲ್ಲಿ ಆಗೋಂಥ ಆ್ಯಕ್ಟಿವಿಟೀಸ್ಗಳು ಸೊ ಅದು ತುಂಬ ಇದು ಆಗುತ್ತೆ. ಸೊ ಇವಾಗ ಏನಂತಾರೆ ಬರೀ ಹೆಣ್ಮಕ್ಳಿಗಷ್ಟೇ ಕರ್ಣವೇದನ ಮಾಡಬೇಕು ಅಂತ. ಸೊ ಹಿಂದೆ ಇವಾಗ ನಮ್ಮ ಈ ಟ್ರೆಡಿಷ್ನಲಿ ನಾವು ನೋಡಿದಾಗ ಗಂಡು ಅಥವಾ ಹೆಣ್ಣು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರು ಎಲ್ಲರಿಗೂ ಕರ್ಣವೇದನ, ಹಿಂದಿನ ರಾಜರು ಅಥವಾ ಋಷಿಮುನಿಗಳಿಗೆಲ್ಲ ಕರ್ಣವೇದನ ಮಾಡ್ತಾಯಿದ್ರು. ಆ್ಯಂಡ್ ಅವರು ಆ ಇವನ್ನ ಬೋಲೆಗಳನ್ನು ಹಾಕ್ಕೋತಾ ಇದ್ರು. ಯಾಕಂದರೆ ಇಟ್ ವಿಲ್ ಹೆಲ್ಪ್ಸ್ ಫಾರ್ ಅದೊಂದು ಮರ್ಮ ಪಾಯಿಂಟು. ಅಲ್ಲಿ ನಿಮಗೆ ಸ್ಟಿಮ್ಯುಲೇಷನ್ ಆಗಿ ಆ ಮೆಟಲ್ ಇದ್ದರೆ ಕಂಡಕ್ಷನ್ ಆಗಿ ಸೊ ಬ್ರೈನ್ ಆ್ಯಕ್ಟಿವಿಟಿ ಅಂದರೆ ಈಗ ಒಂದು ಲೆಫ್ಟ್ ಇಯರು ನಿಮಗೆ ರೈಟ್ ಬ್ರೈನ್ ಆ್ಯಕ್ಟಿವೇಟ್ ಮಾಡುತ್ತೆ, ರೈಟ್ ಇಯರು ಲೆಫ್ಟ್ ಬ್ರೈನ್ ಆ್ಯಕ್ಟಿವೇಟ್ ಮಾಡುತ್ತೆ. ದಟ್ ಈಸ್ ಅ ಸ್ಟಿಮ್ಯುಲೇಟಿಂಗ್ ಪಾಯಿಂಟ್ಸ್ಗಳಿರುತ್ತೆ. ಸೊ ಅಲ್ಲಿ ನೀವು ಆ ಒಂದು ಸಂಸ್ಕಾರ ಮಾಡೋದ್ರಿಂದ ಸೊ ಆ್ಯಕ್ಟಿವೇಟ್ ಆಫ್ ಬ್ರೈನ್ ಮಾಡ್ತಾರೆ. ನೀವು ಹೇಳ್ಬೋದು ಎಷ್ಟೋ ಮಕ್ಕಳಿಗೆ ನೀವು ಪನಿಷ್ಮೆಂಟ್ ಅಂತ ಹೇಳಿ ಕಿವಿನ ಎಳೆದು ಊಟ ಬಾಯಿಸು ಹೇಳ್ತಾರೆ. ಅದಕ್ಕೇನೆಂದರೆ ನೀವು ಬಿಟ್ಟು ನೀವು ಅದನ್ನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಬ್ರೈನ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇವನ್ ನೀವು ಗಣಪತಿ ಮುಂದೆ ಎಲ್ಲರೂ ಪೂಜೆ ಮಾಡಿದಾಗ ಕಿವಿ ಹಿಡ್ಕೊಂಡು ಬಗ್ತಾರೆ. ಬಿಕಾಸ್ ದ್ಯಾಟ್ ಈಸ್ ಅ ಸ್ಟಿಮ್ಯುಲೇಷನ್ ಆಫ್ ಯುವರ್ ನರ್ವಸ್ ಸಿಸ್ಟಮ್ಮು ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದಾದಮೇಲೆ ಆ ಮಗುಗೆ ಇಮ್ಯುನಿಟಿ ಬರೋದಕ್ಕೆ ಏನೇನು ಮಾಡಬೇಕು? ಸೊ ತಾಯಿ ಹಾಲೇ ಇಂಪಾರ್ಟೆಂಟ್. ಎಲ್ಲೂ ಆಯುರ್ವೇದದಲ್ಲಿ 6 ತಿಂಗಳು ಅಥವಾ 8 ತಿಂಗಳು 1 ವರ್ಷ ತನಕ ಬೇರೆ ಆಹಾರ ಕೊಡಲೇಬೇಡಿ ಅಂತ ಹೇಳಿದ್ದಾರೆ. ಸೊ ಯಾಕೆಂದರೆ ತಾಯಿ ಹಾಲು ಅಷ್ಟು ಇಂಪಾರ್ಟೆಂಟು. ಸೊ ತಾಯಿ ಹಾಲಿಂದ ಆ ಮಗುಗೆ ಏನು ಬೇಕು ಇಮ್ಯುನಿಟಿ, ಆ ನ್ಯೂಟ್ರಿಷನ್ಸು ಎಲ್ಲ ಕಂಪಲ್ಸರಿ ಕೊಡಲೇಬೇಕು. ಹಾಗಾಗಿ ತಾಯಿ ಆ್ಯಂಡ್ ಮಗುಗೆ ಬೇರೆ ಆಹಾರಗಳು 1 ವರ್ಷ ತನಕ ಬೇರೆ ಯಾವುದೇ ಥರ ಈ ವಿರುದ್ಧ ಆಹಾರಗಳಂತೇನು ಹೇಳ್ತೀವಿ ಅದು ಇರಲ್ಲ. ಫುಡ್ ರೆಸ್ಟ್ರಿಕ್ಷನ್ಸ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಮಕ್ಕಳಿಗೆ ಬರೋಂಥ ಈ ಕೋಲ್ಡು ಕಫನ್ನು ಪ್ರಿವೆಂಟ್ ಮಾಡೋದಕ್ಕೆ ಏನು ಮಾಡಬೇಕು? ಸೊ ಡೈರೆಕ್ಟ್ ಮೆಡಿಸಿನ್ಸ್ ಕೊಡೋಕ್ಕಿರಲ್ಲ, ಅದನ್ನು ತಾಯಿ ಮುಖಾಂತರ ತಾಯಿ ಹಾಲಲ್ಲಿ ಕೊಡೋಂಥ ಮೆಡಿಸಿನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದೆಲ್ಲ ಏನು ಅಂತಂದರೆ ಮಗುಗೆ ಒಂದು ಇಮ್ಯುನಿಟಿ ಆ್ಯಂಡ್ ಅದರದ್ದು ಡೈಜೆಸ್ಟಿವ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಕೆಲವೊಂದು ಷಡ್ರಸಯುಕ್ತ ಗಿಡಮೂಲಿಕೆಗಳನ್ನು ಹೇಳಿದ್ದಾರೆ. ಸೊ ನೀವು ಇವಾಗಲೂ ಕೆಲವೊಂದು ಹಳ್ಳಿಗಳಲ್ಲಿ ಹೋದರೆ ಈ ಗುಟ್ಟಿಕಾಯಿ ಅಂತ ಮಾಡ್ತಾರೆ. ಅಂದರೆ ಈ ಜಾಜಿಕಾಯಿ ಆ್ಯಂಡ್ ಬಾದಾಮು ಅದನ್ನೆಲ್ಲ ತಾಯಿ ಹಾಲಲ್ಲಿ ಚಿಕ್ಕ ಕ್ವಾಂಟಿಟಿಯಲ್ಲಿ ತೇಲ್ಬಿಟ್ಟು ಮಗುವಿಗೆ ಕೊಡಿಸ್ತಾರೆ. ಅದು ಷಡ್ರಸಯುಕ್ತ ಆಹಾರ ಅಂತ ಹೇಳ್ತೀವಿ. ಅಂದರೆ ಬಾಡಿಗೆ ಧಾತುಗಳಿಗೆ ಪೋಷಣೆಗೆ ಅದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಅದನ್ನು ತಿಳ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಆ ಥರ ಕೊಟ್ಟಾಗ ಡೆಫಿನೆಟಾಗಿ ಆ ಮಗುಗೆ ಬೆಳವಣಿಗೆ ಆಗೇ ಆಗುತ್ತೆ. ಅದರಲ್ಲಿರುವಂಥ ವೈಟಾಮಿನ್ನು ಮೈಕ್ರೋನ್ಯೂಟ್ರಿಯೆಂಟ್ಸು ಮಗುಗೆ ಹೋಗ್ತಾ ಇರುತ್ತೆ. ಸೊ ಆ ಥರದ್ದೆಲ್ಲದನ್ನು ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ಇಮ್ಯುನಿಟಿಗೆ ಏನೇನು ಬೇಕು ಈಗ, ಯಾಕಂದರೆ ಎಷ್ಟೊಂದು ಮಕ್ಳಿಗೆ ನಾವು ನೋಡೋದೇನೆಂದರೆ ಕಾಯಿಲೆಗಳಿಗಿಂತ ಚಿಕ್ಕ ವಯಸ್ಸಲ್ಲಿ ಇಮ್ಯುನಿಟಿ ಇಂಪಾರ್ಟೆಂಟು. ಇವಾಗ ಯಾವ ಮಕ್ಳಿಗೆ ನೋಡಿದ್ರು ನೆಗಡಿ ಕೆಮ್ಮು ಜ್ವರ. ಸೊ ಹೊರಗಡೆ ಹೋದರೂ ನೆಗಡಿ ಕೆಮ್ಮು ಜ್ವರ, ಮನೇಲಿ ಸೀಸನ್ ಚೇಂಜ್ ಆದರೂ ನೆಗಡಿ ಕೆಮ್ಮು ಜ್ವರ. ಈ ಇಮ್ಯುನಿಟಿನ ಡೆವಲಪ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ತುಂಬ ಪ್ರೊಸೀಜರ್ಸ್ಗಳನ್ನ ಹೇಳಿದ್ದಾರೆ. ಮಕ್ಕಳಿಗೋಸ್ಕರನೇ ಹೇಳಿದ್ದಾರೆ, ಮಕ್ಕಳಿಗೋಸ್ಕರನೇ ಕೆಲವೊಂದು ಮೆಡಿಸಿನ್ಸ್ಗಳನ್ನು ಹೇಳಿದ್ದಾರೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಮಕ್ಕಳಿಗೆ ಬೆಳ್ಳಿ ಬಳೆ, ಗೆಜ್ಜೆ, ಚೈನ್ ಹಾಕೋದ್ರಿಂದ ಆರೋಗ್ಯಕ್ಕೆ ಏನು ಲಾಭ? ಯೂಶ್ವಲಿ ಮಕ್ಕಳಿಗೆ ಇದನ್ನು ಆಭರಣಗಳನ್ನು ಹೇಳಿಲ್ಲ. ಸೊ ಅದು ನಮ್ಮ ಖುಷಿಗಳಿಗೆ ಹಾಕೊಳ್ಳೋಂಥ ಇದು. ಬೆಳ್ಳಿ ಬಂಗಾರ ಹಾಕೋದ್ರಿಂದ ಅದು ಒಂದು ಗುಡ್ ಕಂಡಕ್ಟಿವ್ ಆಗುತ್ತೆ. ಅಂದರೆ ಕಂಡಕ್ಷನ್ಸ್ ಚೆನ್ನಾಗಾಗುತ್ತೆ. ಇವನ್ ಎಲ್ಲೂ ಈ ಥರ ಬಳೆಗಳನ್ನು ಹಾಕಲೇಬೇಕು ಅಥವಾ ಕಾಲ್ಗಡಗ ಯಾಕೆ ಹಾಕ್ತಾರೆ ಅಂದರೆ ಮಗು ಆ ಕಾಲಲ್ಲಿ ಎತ್ತಿ ಆಟ ಆಡ್ತಾ ಇರಬೇಕಾದ್ರೆ ಅದಕ್ಕೊಂದು ಗ್ರಿಪ್ಪಿಂಗ್ ಇರಲಿ, ಇದಕ್ಕೆ ಜಾಯಿಂಟ್ ಈ ಒಂದೇ ಒಂದು ಈ ನೀವು ಹೇಳ್ತೀರಿ ಅವಾಗ ಅದು ಎಷ್ಟು ದಪ್ಪ ಇದ್ದು ಆ ಆ್ಯಂಕಲ್ ಜಾಯಿಂಟಿಗೆ ಅದು ಸಪೋರ್ಟ್ ಕೊಡ್ತಾ ಇತ್ತು. ಅಂದರೆ ಮಗುಗೆ ಅದು ಏನು ಇಂಜುರಿ ಆಗಬಾರ್ದು. ಆ ಒಂದು ಕಾರಣಕ್ಕೆ ಕೆಲವೊಂದು ಹೇಳಿದ್ದಾರೆ ಹೊರತು ಅದು ನಮ್ಮ ಖುಷಿಗಳಿಗೆ ಹಾಕ್ಕೊಂಡ್ರೂ ಅದು ಕಂಡಕ್ಷನ್ಸ್ಗಳು ಚೆನ್ನಾಗಿ ಆಗುತ್ತೆ. ಸೊ ಅದರದ್ದೇ ಆದಂಥ ಒಂದು ನಂಬಿಕೆಗಳಿದೆ. ಬಟ್ ಆದರೆ ಆಯುರ್ವೇದದಲ್ಲಿ ಇದನ್ನು ಕಂಪಲ್ಸರಿ ಈ ಥರ ಬಂಗಾರದ್ದು ಅಥವಾ ಬೆಳ್ಳಿದು ಒಡವೆಗಳು ಮಕ್ಕಳಿಗೆ ಹಾಕಬೇಕು ಅನ್ನೋದು ಎಲ್ಲೂ ಇಲ್ಲ. ಬಟ್ ಕರ್ಣವೇದನ ಹೇಳಿದ್ದಾರೆ. ಕರ್ಣವೇದನ ಆ್ಯಂಡ್ ನೀವು ಹೇಳ್ದಂಗೆ ಉಡಿದಾರ ಇದೆಲ್ಲ ಆ ಉಡಿದಾರ ಒಂದು ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಕೆಲವೊಂದು ಚಕ್ರಗಳಿರುತ್ತೆ, ಆ ಚಕ್ರಗಳಿಗೆ ಕಂಡಕ್ಷನ್ಸು ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ನಿಗೆ ಸೊ ಈ ಸಿಲ್ವರ್ ಮೆಟಲ್ಲು ಅಥವಾ ಗೋಲ್ಡ್ ಮೆಟಲ್ಲು ಒಳ್ಳೆಯದಂತ ಅದನ್ನು ಹಾಕ್ತಾರೆ. ಅದು ಬಿಟ್ಟು ಬೇರೆ ಯಾವುದೇ ಆಭರಣಗಳನ್ನು ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ. ನಮ್ಮ ಖುಷಿ ಪ್ರೀತಿಗೋಸ್ಕರ ನಾವು ಹಾಕ್ಕೋಬೋದು. ಅದು ಹಾಕೋದ್ರಿಂದ ಮಗುಗೆ ಸ್ವಲ್ಪ ಇರಿಟೇಷನ್ಸೇ ಜಾಸ್ತಿ, ಯಾಕಂದರೆ ತುಂಬ ಸೆನ್ಸಿಟಿವ್ ಇರ್ತಾರೆ. ಸೊ ಹಾಗಾಗಿ 1-2 ವರ್ಷ ಅಥವಾ 3 ವರ್ಷ ಆದಮೇಲೆ ನೀವು ಬೇಕಾದರೆ ಹಾಕ್ಕೊಳ್ಳೋದು ಒಳ್ಳೇದಂತ ಹೇಳ್ಬೋದು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.